ಕನ್ನಡ ನಾಡು ನುಡಿಯ ರಕ್ಷಣೆ ಜೊತೆಗೆ ನಾಡಿನ ಪರಿಸರ ರಕ್ಷಣೆ ಸಹ ನಮ್ಮೆಲ್ಲರ ಹೊಣೆಯಾಗಬೇಕು ಎಂದು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಕರೆ ನೀಡಿದ್ದಾರೆ. ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವದ ವೇದಿಕೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಡಿನ ನೆಲ ಜಲದ ಜೊತೆಗೆ ಪರಿಸರ ರಕ್ಷಣೆ ಸಹ ಅಷ್ಟೇ ಮುಖ್ಯವಾಗಿದ್ದು, ಈ ವಿಚಾರದಲ್ಲಿ ನಾವು ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡಿಗರನ್ನ ಹೊಂದಿರುವ ಏಕೈಕ ಜಿಲ್ಲೆ ಮಂಡ್ಯ ಎಂಬುದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದ್ದು, ಜೊತೆಗೆ ಕಾವೇರಿ ತಾಯಿಯ ಮಡಿಲ ಮಕ್ಕಳಾಗಿರುವುದು ನಮ್ಮ ಪುಣ್ಯ ಎಂದರು. ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಉನ್ನತೀಕರಣದ ಜೊತೆಗೆ ತಂತ್ರಜ್ಞಾನ ಶಿಕ್ಷಣವನ್ನು ಮಕ್ಕಳಿಗೆ ಒದಗಿಸಿ ಆ ಮೂಲಕ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ತಕ್ಕಂತೆ ಮಕ್ಕಳನ್ನ ತಯಾರು ಮಾಡುವುದು ನನ್ನ ಗುರಿಯಾಗಿದೆ ಎಂದು ನರೇಂದ್ರ ಸ್ವಾಮಿ ಇವರಿಗೆ ಖಾಸಗಿ ಕಂಪನಿಗಳ ಸಿಆರ್ಎಸ್ ಫಂಡ್, ಇಲಾಖಾ ಅನುದಾನ ಸೇರಿದಂತೆ ಒಟ್ಟು 12 ಕೋಟಿಗೂ ಹೆಚ್ಚಿನ ಹಣ ಬಳಸಿ ಶಾಲಾ ಕೊಠಡಿಗಳ ನಿರ್ಮಾಣ, ನವೀಕರಣ, ಲ್ಯಾಬ್ ಮತ್ತಿತರ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ಎಂದರು. ಇದಕ್ಕೂ ಮೊದಲು ತಹಶೀಲ್ದಾರ್ ಡಾ ಲೋಕೇಶ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರು ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿದ್ರು. ನಂತರ ಪೊಲೀಸ್ ಹಾಗೂ ಶಾಲಾ ಮಕ್ಕಳ ಪಥ ಸಂಚಲನೆಯಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ನಂತರ ತಹಶೀಲ್ದಾರ್ ಲೋಕೇಶ್ ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನ ನೀಡಿದ್ದಾರೆ. ಇದೇ ವೇಳೆ ಉತ್ತಮವಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆಲ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ, ತಾಲೂಕು ಅಧ್ಯಕ್ಷ ಪಿ ಮಾದೇಶ್, ಡಿವೈಎಸ್ಪಿ ಯಶವಂತ್ ಕುಮಾರ್, ತಾಲೂಕ್ ಪಂಚಾಯಿತಿ ಇಒ ಶ್ರೀನಿವಾಸ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಎಂ ಲಿಂಗರಾಜು, ಮುಖ್ಯಾಧಿಕಾರಿ ನಾಗರತ್ನ, ಬಿಇಒ ಉಮಾ ಸೇರಿದಂತೆ ಹಲವಾರು ಅಧಿಕಾರಿಗಳು, ಪುರಸಭಾ ಸದಸ್ಯರು, ಮುಖಂಡರು ಸಮಾರಂಭದಲ್ಲಿ ಹಾಜರಿದ್ದರು. ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ವು. ನ್ಯೂಸ್ ಬ್ಯೂರೋ, ಮಳವಳ್ಳಿ. ಈ ಬಾರಿ ನಮ್ಮ ಶಾಸಕರುಗಳಿಗೆ 50 ಕೋಟಿ ಕೊಟ್ಟಂತ ಅನುದಾನದಲ್ಲಿ RDPR ನಲ್ಲಿ ಒಂದು 30 ಕೋಟಿ ರೂಪಾಯಿನ ಅನುದಾನವನ್ನು, 20 ಕೋಟಿ ರೂಪಾಯಿನ ಅನುದಾನವನ್ನು ಮತ್ತು ನಮ್ಮ ಪೀಡಬ್ಲ್ಯೂಡಿಯಿಂದ 15 ಕೋಟಿ RDPR ಮತ್ತು ಪೀಡಬ್ಲ್ಯೂಡಿಯಿಂದ 10 ಕೋಟಿ ಮತ್ತು ನಮ್ಮ ಪಟ್ಟಣಕ್ಕೆ 10 ಕೋಟಿ ಪುರಸಭೆಗೆ ನೀಡೋದ್ರ ಮುಖಾಂತರ ಮತ್ತು ಹಲವಾರು ದೇವಾಲಯಗಳಿಗೆ ಅನುದಾನವನ್ನು ನೀಡಿ ಗ್ರಾಮೀಣ ರಸ್ತೆಗಳಿಗೆ ವಿಶೇಷವಾಗಿ ಒತ್ತನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಇತ್ತೀಚೆಗೆ ಮಾಡಿದ್ದೇವೆ. ಇದಕ್ಕೂ ಮಿಗಿಲಾಗಿ ಈ ಹಿಂದೆ ನಾವು ಸುಮಾರು 270 ಕೋಟಿ ರೂಪಾಯಿನ ನಾಲಾ ಆಧುನೀಕರಣ ಕಾಮಗಾರಿಯನ್ನು ನನ್ನ ಈ ಅವಧಿಯಲ್ಲಿ ಪ್ರಾರಂಭ ಮಾಡಿ ಮುಗಿಸಿದ್ದೀವಿ. ಮತ್ತೆ 320 ಕೋಟಿ ರೂಪಾಯಿಗಳ ನಾಲಾ ಆಧುನೀಕರಣ ಕಾಮಗಾರಿಯನ್ನ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದನ್ನ ತಿಳಿಸೋದಕ್ಕೆ ಬಯಸ್ತಾ, ನಮ್ಮ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜವಾಬ್ದಾರಿಯುತವಾಗಿ ಗ್ಯಾರಂಟಿ ಯೋಜನೆಗಳನ್ನ ಶ್ರೀಸಾಮಾನ್ಯನ ಭಾವನೆಯನ್ನು ತಪ್ಪಿಸಲಿಕ್ಕೆ, ಬದುಕನ್ನು ನಡೆಸಲಿಕ್ಕೆ, ನಿಜ ಜೀವನದಲ್ಲಿ ಯಾವುದೇ ಒತ್ತಡಗಳಿಲ್ಲದೇ ಮನೆತನವನ್ನು ಉಳಿಸ್ತಕ್ಕಂಥ ಯೋಜನೆಯೊಂದಿಗೆ ನಮ್ಮ ಸರ್ಕಾರ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ. ಈ ಮಧ್ಯೆ ಸಾಕಷ್ಟು ಪ್ರಕೃತಿ ವಿಕೋಪ ನಮ್ಮ ನಾಡಿಗೆ ಬಂದರೂ ಕೂಡ ಎದೆಗುಂದಿದೆ. ಆಡಳಿತದಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸೋದ್ರ ಜೊತೆಗೆ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸೇರಿದಂತೆ ಸಮಗ್ರವಾದಂಥ ಅಭಿವೃದ್ಧಿಯತ್ತ ನಾವೆಲ್ಲರೂ ಪಣ ತೊಟ್ಟು ಇವತ್ತು ದುಡಿತಾ ಇರೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ, ಹೆಚ್ಚಿನ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಅಂಬೇಡ್ಕರ್ ಭವನದ ಸೆಲ್ಲಾರಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ನಾನೊಂದು CSR ಫಂಡನ್ನು ಇವತ್ತು ವಿನಿಯೋಗಿಸ್ತಾ, ಇಲ್ಲೇ ಒಂದು KS IAS ತರಬೇತಿ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡುವಂತ ಘೋಷಣೆಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಈ ಮುಖಾಂತರ ಮಳವಳ್ಳಿ ಒಂದು ಎಜುಕೇಶನಲ್ ಹಬ್ ಆಗಬೇಕು ಅನ್ನೋದ್ರ ಜೊತೆಗೆ ಇವತ್ತೇನು ಬರೀ ಪಾಲಿಟೆಕ್ನಿಕ್ ಅಥವಾ ITI ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ಇವುಗಳನ್ನ ಕಾರ್ಯೋನ್ಮುಖವಾಗಿ ಒಂದು ಚಾಲನೆ ಕೊಟ್ಟಿದ್ದೇವೆ. ಮುಂದುವರೆದ ಭಾಗದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡೋದ್ರ ಜೊತೆಯಲ್ಲಿ ರೈತಾಪಿ ಜನರ ಭಾವನೆಯನ್ನು ನೀಗಿಸಿ ಕೊನೆ ಭಾಗದ ರೈತರಿಗೂ ನೀರು ಉಳಿಸ್ತಕ್ಕಂಥ ಹಲವಾರು ಏತ ನೀರಾವರಿ ಯೋಜನೆಗಳ ಜೊತೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಸಮಗ್ರ ಅಭಿವೃದ್ಧಿಗೆ ಜವಾಬ್ದಾರಾಗಿದ್ದೇವೆ ಅನ್ನೋಂಥ ಮಾತನ್ನು ತಿಳಿಸ್ತಾ, ಇನ್ನಷ್ಟು ಶಿಕ್ಷಣದಲ್ಲಿ ಪ್ರಪಂಚದ ಪೈಪೋಟಿಯ ಯುಗದತ್ತ ನಾವೆಲ್ಲ ಸಾಗಬೇಕಾಗಿದೆ. ಅದಕ್ಕಾಗಿ ನಾನು ಸೀಮಿತಗೊಳಿಸ್ತಕ್ಕಂಥ ವಿಚಾರ ಮಳವಳ್ಳಿ ತಾಲೂಕಿನಲ್ಲಿ ನಾವು ಶಿಕ್ಷಣದಲ್ಲಿರ್ಬೋದು, ಅಭಿವೃದ್ಧಿಯಲ್ಲಿರ್ಬೋದು, ಮೂಲಭೂತ ಸೌಕರ್ಯದಲ್ಲಿರ್ಬೋದು, ಈ ವಿಚಾರದಲ್ಲಿ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಯೋಜನೆಗಳ ಮುಖಾಂತರ
ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನೋಂಥ ಚಿತ್ರಣವನ್ನು ಮುಂದೆ ಇಡಲಿಕ್ಕೆ ಬಯಸ್ತೇವೆ. ವಿಶೇಷವಾಗಿ ಶಿಕ್ಷಣಕ್ಕೆ ನಮ್ಮಲ್ಲಿ ಶಾಲಾ ಕೊಠಡಿಗಳ ಕೊರತೆ, ಟಾಯ್ಲೆಟ್ಗಳ ಕೊರತೆ, ಕುಡಿಯೋ ನೀರಿನ ಕೊರತೆ, ಇದು ಮೂಲಭೂತ ಸೌಕರ್ಯದ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಹಲವಾರು ಸಂಘ ಸಂಸ್ಥೆಗಳು, ಉದ್ದಿಮೆದಾರರನ್ನ ನಾನು ಭೇಟಿ ಮಾಡಿ ನಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡಿದ ಆಧಾರದ ಮೇಲೆ ಸುಮಾರು ಇವತ್ತಿಗೆ ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಹಲವಾರು ಕಟ್ಟಡ ನಿರ್ಮಾಣ ಮತ್ತು ನವೀಕರಣ ಇರ್ಬೋದು, CSR ಡಿಜಿಟಲೀಕರಣಕ್ಕೆ ಇರ್ಬೋದು, ಮಲ್ಟಿಮೀಡಿಯಾ ಸೆಂಟರ್ಗೆ ಇರ್ಬೋದು, ಕಟ್ಟಡ ನಿರ್ಮಾಣ ಮತ್ತು ನವೀಕರಣಕ್ಕೆ ನಾವು ಜವಾಬ್ದಾರಿ ನೀಡಿರ್ತಕ್ಕಂಥದ್ದು ಸರ್ಕಾರದ ಇಲಾಖೆ ಅನುದಾನವನ್ನು ಸೇರಿಸಿ ಸುಮಾರು 17,26,95,000 ಪ್ರಯೋಗಾಲಯ ನಿರ್ಮಾಣ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆ ಟೊಯೋಟಾ ಅಕ್ಸೆಸರೀಸ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಲ್ಲಂಬಳ್ಳಿ, ಬಳ್ಳಿಗೆರೆ, ಪುಟ್ಟಣದಲ್ಲಿ ಹೊಸ ಕಟ್ಟಡ ನಿರ್ಮಾಣವನ್ನು ಇವತ್ತು ಮಾಡ್ತಾ ಇದ್ದೀವಿ. ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಲಿಮಿಟೆಡ್ ವತಿಯಿಂದ ಕುಂದೂರಿನ ಹಿರಿಯ ಪ್ರಾಥಮಿಕ ಶಾಲೆಗೆ ಕಟ್ಟಡ ನವೀಕರಣಕ್ಕೆ ಇವತ್ತು ಅನುಮೋದನೆಯನ್ನು ಪಡೆಯಲಾಗಿದೆ. ನಾರಾಯಣ ಹೃದಯಾಲಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅತ್ಯಂತ ಹಳೆಯ ಶಾಲೆ, 12 ಕೊಠಡಿಗಳ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅವರು ಇವಾಗ ಕಾರ್ಯೋನ್ಮುಖರಾಗಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. CIE ಆಟೋಮೋಟಿವ್ ಇಂಡಿಯಾ ಲಿಮಿಟೆಡ್ ದೊಡ್ಡಬೋಳ್ಳಿ ಮತ್ತು ಶೆಟ್ಟಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಹೊಸ ಕೊಠಡಿ ನಿರ್ಮಾಣ ಮತ್ತು ಹಳೆ ಕಟ್ಟಡ ನವೀಕರಣಕ್ಕೆ ಒಂದು ಅನುಮೋದನೆಯನ್ನು ನೀಡಿದ್ದಾರೆ. ಹಿಂಡಾಲ್ಕೋ ಕಂಪನಿಯ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಶ್ಚಿಮ ಬಡಾವಣೆ ಮಳವಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಮಳವಳ್ಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಮಳವಳ್ಳಿ, ಸರ್ಕಾರಿ ಪ್ರೌಢಶಾಲೆ ಬಂಟ್ರವಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಳಕೆಪ್ಪನದೊಡ್ಡಿಯಲ್ಲಿ ಹೊಸ ಕೊಠಡಿ ನಿರ್ಮಾಣ ಮತ್ತು ಕಟ್ಟಡ ನವೀಕರಣಕ್ಕೆ ಇವತ್ತು ಅವರು ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ನಾನು ಯಾಕೆ ತಮ್ಮ ಮುಂದೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಮಳವಳ್ಳಿಯಲ್ಲಿ ನೀಡೋದಕ್ಕೆ ನನ್ನ ಹಲವಾರು ಅವಕಾಶಗಳನ್ನ ಕಲ್ಪಿಸಿದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ನಮ್ಮಲ್ಲಿ ಇವತ್ತು ಸಾಕಷ್ಟು ರಸ್ತೆಗಳು, ಕ್ಲಾಸಸ್ ಆನ್ ಸೈನ್ಸ್ ಪ್ರಾಜೆಕ್ಟ್ಸ್ ಅಂತಕ್ಕಂಥದ್ದನ್ನ ಕೂಡ ಇವತ್ತು ಎಲ್ಲ ಕಡೆನೂ ಪೂರ್ಣಗೊಳಿಸಿದೆ. ನಮ್ಮ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಾರ್ಖಾನೆ ವತಿಯಿಂದ CSR ಆಕ್ಟಿವಿಟಿದಲ್ಲಿ ಸುಮಾರು 20 ಶಾಲೆಗಳಿಗೆ ಡಿಜಿಟಲೀಕರಣ ಉಪಕರಣಗಳನ್ನ ವಿತರಣೆ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ 1 ಕೋಟಿಯ ಹೊಸ ಕಟ್ಟಡವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲಕರ ಮಳವಳ್ಳಿ ಇದು ಪ್ರಾರಂಭ ಆಗಿ ಈ ಕೆಲಸ ನಡೀತಾ ಇದೆ. ಬಾಷ್ ಇಂಡಿಯಾ ಫೌಂಡೇಶನ್ ವತಿಯಿಂದ 2 ಶಾಲೆಗಳನ್ನು, ಒಂದು ತಿಗಡಹಳ್ಳಿ ಹಾಗೂ ಗುಂಡಾಪುರದ ಶಾಲೆಗಳನ್ನು ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದೆ. ಹಾಗೆ ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹೊಸ ಕಟ್ಟಡ ನಿರ್ಮಾಣವನ್ನು ಸುತ್ತೂರಿನಲ್ಲಿ ಮತ್ತು ಲುಕ್ಸಿಯಂ ಸೊಲ್ಯೂಷನ್ಸ್ ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೋಳಿಯಲ್ಲಿ ಹೊಸ ಕೊಠಡಿ ನಿರ್ಮಾಣ ಮತ್ತು ಕಟ್ಟಡ ನವೀಕರಣವನ್ನು ಮಾಡ್ತಾ ಇದೆ. ಹಾಗೆ ಕಲ್ಯಾಣಿ ಅಂಡ್ ಕಲ್ಯಾಣಿ ಸ್ಟೀಲ್ಸ್ ಲಿಮಿಟೆಡ್ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ AK1 ಅಲ್ಲಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ 1,02,00,000, ಕಿರ್ಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದುಗೆ 68 ಲಕ್ಷ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡೂರಿಗೆ 51 ಲಕ್ಷ ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ನಾಲ್ವಡಿಯವರ ಆಳ್ವಿಕೆಯನ್ನ ನೋಡಿ ನಮ್ಮ ನಾಡು ಸಮೃದ್ಧ ಮತ್ತು ಶಿಕ್ಷಣಕ್ಕೆ, ಸಂಶೋಧನೆಗೆ, ನಾಗರಿಕತೆಗೆ, ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಸಂಸ್ಥಾನ ಅಂದು ನಾಲ್ವಡಿಯವರ ಆಳ್ವಿಕೆಯಲ್ಲಿ ಕನ್ನಡತನವನ್ನು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರೋದನ್ನ ನಾವು ಕಾಣ್ತೇವೆ. ಇನ್ನು ಇಡೀ ವಿಶ್ವದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಮೆರಿಕಾದಲ್ಲಿ ಅತಿ ಹೆಚ್ಚು ಜನ ಏನಾದ್ರು ತಂತ್ರಜ್ಞರು, ಇಂಜಿನಿಯರ್ಗಳು, ಡಾಕ್ಟರ್ಗಳು ಯಾವ್ದಾದ್ರು ಒಂದು ರಾಜ್ಯದಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಹೆಚ್ಚಿನ ಸಂಖ್ಯೆ ಇದ್ರೆ ಅದು
ಕನ್ನಡಿಗರು ಅನ್ನುವಂಥ ಹೆಮ್ಮೆಯನ್ನು ನಾವು